ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಹುಬ್ಬಳ್ಳಿಯಲ್ಲಿ ಸತ್ತಿರುವಂತಹ ತಂಗಿ ಹಿಂದೂ ಆದ್ರೆ ಇಲ್ಲಿ ಜಿ ಪರಮೇಶ್ವರರ ಪತ್ನಿ ಹಿಂದೂ ಅಲ್ಲವೇ ಎಂದು ಅಖಿಲ ಕರ್ನಾಟಕ ಜಿ ಪರಮೇಶ್ವರ್ ಅಭಿಮಾನಿಗಳ ಯುವ ಸೈನ್ಯದ ಮುಖಂಡರು ಇಲ್ಲಿ ವಿರೂಪಾಕ್ಷ ಗಾದಿಗರನ್ನ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿ ಬೀದರ್ ನಗರದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಎಲ್ಲಿದೆ ನಿಮ್ಮ ಹಿಂದೂ ಸಂಸ್ಕೃತಿ? ಎಲ್ಲಿದೆ ನಿಮ್ಮ ನಾಯಕತ್ವ? ಅಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮ ಸಹೋದರಿ ಕೊಲೆಯಾಗಿದ್ರೆ, ಅವಳು ಹಿಂದೂ ಆಗಿದ್ರೆ, ಇಲ್ಲಿ ನಮ್ಮ ಪರಮೇಶ್ವರ್ ಅವರ ಧರ್ಮ ಪತ್ನಿಯನ್ನ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಇದು ಹಿಂದೂ ಧರ್ಮದ ಸಂಸ್ಕೃತಿ ಎಂತಕ್ಕಂಥ ಮಾತನ್ನ ನಗುತ್ತಾ ನಾಗೇಶ್ ಅವರು ಹೇಳಿದರು. ಅವರು ಇಂದು ಬೀದರ್ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ವಿರೂಪಾಕ್ಷ ಗಾದಿಗೆಯವರನ್ನ ಗಡೀಪಾರು ಮಾಡಬೇಕು, ಅವರಿಗೆ ಅಟ್ರಾಸಿಟಿ ಕೇಸ್ನಲ್ಲಿ ದಾಖಲು ಮಾಡಿಕೊಂಡು ಅವರನ್ನ ಜಿಲ್ಲೆಯಾದಂತ ಗಡೀಪಾರು ಮಾಡಬೇಕು, ಇಲ್ಲದೆ ಹೋದರೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ವಿರೂಪಾಕ್ಷ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಅನೇಕ ಜನ ಮುಖಂಡರು ಸೇರಿಕೊಂಡರು. ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಅವಿನಾಶ್ ದೊಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಆಗಿರುವಂತಹ ನಗುತ್ತಾ ನಾಗೇಶ್ ಅವರ ಜೊತೆಯಲ್ಲಿ ಕಲಬುರಗಿ, ಬೀದರ್, ಬಳ್ಳಾರಿ, ಕೊಪ್ಪಳ, ಯಾದಗಿರಿ, ಹುಬ್ಬಳ್ಳಿ ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ಅಲ್ಲಿನ ಅಧ್ಯಕ್ಷರು ಕೂಡ ಭಾಗವಹಿಸಿ ಈ ಒಂದು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ, ಕೋಮು ಗಲಭೆಯಲ್ಲಿ ನಮ್ಮ ಸಹೋದರಿಗೆ ಅನ್ಯಾಯವಾಗಿದೆ ಮತ್ತು ಅವಳನ್ನ 10 ಬಾರಿ ಚುಚ್ಚಿರುವುದು ನಮಗೂ ಕೂಡ ನೋವಾಗ್ತಾ ಇದೆ. ಇದು ಘೋರ ಕೃತ್ಯವಾಗಿದೆ. ಪಾಪಿಯನ್ನ ಬಂಧಿಸಬೇಕು, ಗಲ್ಲಿಗೇರಿಸಬೇಕು. ಆದರೆ ಇಲ್ಲಿ ನಮ್ಮ ತಾಯಿ ಮತ್ತು ಜಿ ಪರಮೇಶ್ವರ ಧರ್ಮಪತ್ನಿಯಾಗಿರ್ತಕ್ಕಂಥವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಇಲ್ಲಿ ಇದ್ದು ಸತ್ತಂತಾಗಿದೆ. ಅಲ್ಲಿ ತಂಗಿ ಸತ್ತು ಸ್ವರ್ಗಕ್ಕೆ ಹೋದ್ರೆ ಇಲ್ಲಿ ತಾಯಿ ಇದ್ದು ಸ್ವರ್ಗದಲ್ಲ ನರಕ ನಾಡ್ತಾ ಇದ್ದಾಳೆ. ಅವಳಿಗೆ ಯಾರು ಇಲ್ಲಿ ನಾವು ಗೌರವಿಸಬೇಕು, ಹೇಗೆ ಅವರನ್ನು ಸಂತೈಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೂಡಲೇ ವಿರೂಪಾಕ್ಷ ಗಾದಿಗೆಯವರನ್ನು ಆ ತಾಯಿಯ ಮನೆಗೆ ಹೋಗಿ ಅವರಿಗೆ ಕೈಕಾಲು ಬಿದ್ದು ಅಲ್ಲಿ ಕ್ಷಮೆ ಕೇಳುವ ಮೂಲಕ ನಾವು ಸುಮ್ಮನೆ ಕೂರ್ತೀವಿ, ಇಲ್ಲಾಂದ್ರೆ ಇಡೀ ರಾಜ್ಯಾದ್ಯಂತ ಅವರ ಮೇಲೆ ಕೇಸ್ ಹಾಕಿ ಅವರಿಗೆ ಗಡೀಪಾರು ಮಾಡಬೇಕೆಂದು ಆಗ್ರಹಿಸುತ್ತೇವೆ ಎಂದು ನಗುತ್ತಾ ನಾಗೇಶ್ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಅನೇಕ ಜನ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಬನ್ನಿ ಅವರೆಲ್ಲ ಏನೇನು ಹೇಳಿದ್ದಾರೆ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಪರಮೇಶ್ವರ ಸಾಹೇಬ್ರವರ ಧರ್ಮ ಪತ್ನಿಯನ್ನು ಅವನು ಹೇಗಳಿಂದ ಆ ತಾಯಿನ ಮಾತಾಡಿದಾನೆ. ಆ ತಾಯಿ ಒಂದೇ, ಆ ತಂಗಿ ಒಂದೇ. ಈ ಹಿಂದುತ್ವ ಅನ್ನೋದು ಆ ಪದ್ಧತಿ ಅವರಲ್ಲಿ ಎಲ್ಲಿದೆ? ನಾವು ಹಿಂದೂ ಅಲ್ಲ, ನಾವು ಹಿಂದುತ್ವ ಅಲ್ಲ. ಇವ್ರು ಹೇಳಿದ ಹಿಂದುತ್ವ ಕೋಮು ಗಲಭೆ ಹಚ್ಚದಂತೇನೆ ಎಲ್ಲ ದಲಿತರು ಮುಸ್ಲಿಮ್ಸರು ಹಿಂದೂ ಅನ್ನೋದು ಬೇಡ. ಅಯಮು ನಮ್ಮ ತಂಗಿ, ಅಯಮು ಹಿಂದೂನೇ. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಧರ್ಮಪತ್ನಿ ತಾಯಿಯನ್ನು ಹಿಂದೂನೇ. ಅಂತ ತಾಯಿ ಬಗ್ಗೆ ಅವನು ಅವಕ್ಷ ಶಬ್ದದಿಂದ ಮಾತಾಡಿದ್ದಾನೆ. ಸಾವು ಒಂದೇನೆ, ಈ ಭಾಷಣ ಒಂದೇನೆ. ಅಂತ ಅವನ ವಿರುದ್ಧ ಕಾನೂನು ಕ್ರಮಕ್ಕೆ ಎಸ್ಪಿ ಇಮಿಡಿಯೇಟ್ಲೇ ಅಟ್ರಾಸಿಟಿ ಹಾಕಿ ಅಲ್ಲಿ ಅವನಿಗೆ ಕೇಸು ಅಲ್ಲಿ ಜೈಲಲ್ಲಿ ಹಾಕಬೇಕಾಯ್ತು. ನಾಮಕೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಕೇಳಿ ಅವನು ಒಳಗಡೆ ತಗೊಂಡು ನಾಮಕೋತ್ಸವ ಒಂದು ಲಿಖಿತ ಪೇಪರ್ ತಗೊಂಡು ಹೊರಗಡೆ ಬಿಟ್ಟಿದ್ದಾರೆ. ಏನು ಮಾಡ್ತಿದ್ದಾರೆ? ಯಾರ ಅಧಿಕಾರದಲ್ಲಿ ಇವರು ಚಲಿಸ್ತಾರೆ? ಎಸ್ ಪಿಗಳು, ಡಿ ಸಿಗಳು. ನಾನು ಮುಂಜಾನೆಗೆಲ್ಲ ಡಿವೈಸ್ ಏನು ಹೇಳ್ತಿದ್ದೇನೆ, ಇಲ್ಲ ರೀ ನಿಮ್ಮವ್ರು ಯಾರು ಬರೋಕ್ಕಿಲ್ಲ ಕೇಸ್ ಕೊಡ್ಲಿಕ್ಕೆ, ನಾನು ಅವನು ಬಂಧಿಸಿದ್ದೀನಿ, ಅದು ಎಲ್ಲಿದ್ದಾನೆ ಅಂದ್ರೆ ಜೈಲಾಗಿದ್ದಾನೆ ಈಗ ಅಂತ ಕೇಳಿದ್ರೆ, ಇಲ್ಲ ಹೋಗಿ ಕೇಳೋ ಅಂತ ಹೇಳ್ತೇನೆ. ಒಬ್ಬ ಡಿವೈಸ್ ಪಿ ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಇಂಥ ನ್ಯಾಯಾಲಯಕ್ಕೂ ಯಾಕಂದ್ರೆ ಒಬ್ಬ ದಲಿತ ಮುಖ್ಯಮಂತ್ರಿ ನಿರ್ಲಕ್ಷ್ಯನೇ. ಅಂದರೆ ಉನ್ನತಗಳು ಮೇಲವರಿಗೆ ಏನು ಅಧಿಕಾರ ಇರೋದಿಲ್ಲ. ಯಾಕೆ ನಾಮಕೋಸ್ಕರ ನಮ್ಮವ್ರಿಗೆ ಅಧಿಕಾರ ಕೊಡ್ತಾರೆ ಇವರು? ಯಾಕೆ ನಮ್ಮ ಹೆಣ್ಮಕ್ಳು ಬಗ್ಗೆ ಅವತ್ತು ಶಬ್ದ ಮಾತಾಡ್ತಾರೆ ರೀ? ಆಮೇಲೆ ಸತ್ತೋಗಿದ್ದಾಳೆ, ಅದ್ರ ಸ್ವರ್ಗ ಸೇರಿದ್ದಾರೆ. ಜೀವಂತವಿರ್ತಕ್ಕಂಥ ತಾಯಿ ಬಗ್ಗೆ ಮಾತಾಡ್ತಾರಲ್ರಿ. ಸಾವಿರಾರು ಜನಕ್ಕೆ ಅನ್ನ ಹಾಕ್ತಿದ್ದಾರೆ. ಹಾಸ್ಟ್ಲು, ಕಾಲೇಜು, ಮೆಡಿಕಲ್ ಕಾಲೇಜು ಅಂತ ಕುಟುಂಬದ ಬಗ್ಗೆ ಮಾತಾಡ್ತಾರಲ್ರಿ. ಪೋಖರಿಗಳಿದ್ದಾರೆ ಅದೇ ಪಕ್ಷದಲ್ಲಿ, ಅವ್ರ ಬಗ್ಗೆ ಧ್ವನಿ ಎತ್ತರಿ ಅಂತ ಹೇಳ್ತಾ ಕೂಡಲೇ ಬಂಧಿಸಬೇಕು. ಎಸ್ ಪಿ ಅವರು ಹೋದ್ರೆ ಇಡೀ ರಾಜ್ಯಾದ್ಯಂತ ಬೆಂಕಿ ಎತ್ತಿ ಉರಿತಿದೆ. ಅವರೆಲ್ಲ ಅವ್ರ ಬಗ್ಗೆ ಇವತ್ತು ಅವನು ಯಾರೋ ಹುಚ್ಚು ನಾಯನೇ ಅವನು. ಯಾಕೆಂದರೆ ಅವ್ರ ಬಗ್ಗೆ ಅವರ ಮನೆತನ ಇರ್ಬೋದು, ಮತ್ತು ಅವರ ಸಂಸ್ಥೆಗಳಿರ್ಬೋದು, ಅವ್ರು ಅನ್ನ ಹಾಕ್ತಾರಲ್ಲ ಸಾವಿರಾರು ಜನ, ಲಕ್ಷಾಂತರ ಜನ, ಅದನ್ನು ಬಂದು ಅವ್ನು ನೋಡಿದರೆ ಅವನು ಈ ಮಾತು ಹೇಳ್ತಿರಲಿಲ್ಲ. ಯಾಕೆಂದರೆ ಒಂದು ಪರಮೇಶ್ವರ್ ಸಾಹೇಬ್ರ ಕುಟುಂಬದ ಬಗ್ಗೆ ಮಾತಾಡ್ತಾನೆ. ಅವನು ಏನೇನೋ ಮಾತಾಡಿದರೆ, ನ್ಯಾಯೋಪರ ಮಾತಾಡಿದರೆ, ನೇಹ ಅವ್ರ ಬಗ್ಗೆ ನ್ಯಾಯವಾಗಿ ಕಾನೂನು ಪ್ರಕಾರ ಅವ್ರು ಮಾಡ್ಬೋದಾಯಿತು. ಬಟ್ ಅವ್ರ ಕುಟುಂಬದ ಬಗ್ಗೆ ಯಾಕೆ ಮಾತಾಡೋದು? ನಾವು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಅಂತ ಇಡೀ ರಾಜ್ಯದ ಇವತ್ತು ನಾಯಿ ವಿರೂಪಾಕ್ಷ ಕೇಳಿಸ್ಕೊ. ಇವತ್ತು ಬೀದರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇಡೀ ರಾಜ್ಯದಲ್ಲಿ ನಿನ್ನ ಎಲ್ಲ ಫೋಟೋಲು ಅಲಿಸ್ತೀನಿ. ಇದು ಅಖಿಲ ಕರ್ನಾಟಕ ಪರಮೇಶ್ವರ್ ಯುವ ಸೈನ್ಯ ಇಡೀ ರಾಜ್ಯ ಅಂತ ಇವತ್ತು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇವತ್ತೇನು ಪರಮೇಶ್ವರ್ ಸಾಹೇಬ್ ಕುಟುಂಬದ ಬಗ್ಗೆ ನೀನು ಬಂದಿದೆಯಲ್ವಾ,
ಇದೇ ಕುಟುಂಬದ ನೀನು ಇವತ್ತು ಮಾತಾಡಿದ್ಯಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಲ್ಲೂ ನಿನ್ನನ್ನು ಕೋರ್ಟಲ್ಲಿ ಅಲಿಸಿ ನಿನ್ನನ್ನು ಇವತ್ತು ಬೀದರಲ್ಲಿ ಇವತ್ತು ಮುಂದೆ ಇವಾಗ ಬರೋ ಅಂಥ ಚುನಾವಣೆಯಲ್ಲಿ ನಿನ್ನನ್ನು ಗಡಿಪಾರು ಮಾಡಲಿಲ್ಲ ಅಂದರೆ ನಾವು ಇವತ್ತು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸಂಘ ಸಂಘಟನೆ ಇವತ್ತು ರಾಜ್ಯ ಅಂತ ಇದೆ ಉಗ್ರ ಹೋರಾಟ ಮಾಡ್ತೀವಿ. ಇದು ನೀನು ಕ್ಷಮೆ ಕೇಳಿರೋದು ಮುಖ್ಯ ಅಲ್ಲ ಮೇಡಮ್ ಅವರೇ, ಕ್ಷಮೆ ಕೇಳಿರೋದು ಇದು ಮುಖ್ಯ ಅಲ್ಲ. ಯಾಕೆ ಅಂತ ಅಂದರೆ ಮೇಡಮ್, ಕ್ಷಮೆ ಕೇಳಿರೋದು ಮುಖ್ಯ ಅಲ್ಲ. ಹುಬ್ಳಿಯಲ್ಲಿ ನಡೆದಿರ್ತಕ್ಕಂಥ ಆ ಹೆಣ್ಣು ಮಗಳು ನಮ್ಮ ತಂಗಿ. ಆದರೆ ಗೃಹ ಮಂತ್ರಿ ಪರಮೇಶ್ವರ್ ಸಾಹೇಬ್ರವರ ಧರ್ಮ ಪತ್ನಿಯನ್ನು ಅವನು ಏಕಗಳಿಂದ ಆ ತಾಯಿನ ಮಾತಾಡಿದಾನೆ. ಆ ತಾಯಿ ಒಂದೇ, ಆ ತಂಗಿ ಒಂದೇ. ಈ ಹಿಂದುತ್ವ ಅನ್ನೋದು ಆ ಪದ್ಧತಿ ಅವರಲ್ಲಿ ಎಲ್ಲಿದೆ? ನಾವು ಹಿಂದೂ ಅಲ್ಲ, ನಾವು ಹಿಂದುತ್ವ ಅಲ್ಲ. ಇವ್ರು ಹೇಳಿದ ಹಿಂದುತ್ವ ಕೋಮ ಗಲಭೆ ಹಚ್ಚದಂತೇನೆ ಎಲ್ಲ ದಲಿತರು ಮುಸ್ಲಿಮ್ಸರು ಹಿಂದೂ ಅನ್ನೋದು ಬೇಡ. ಅಯಮ್ಮು ನಮ್ಮ ತಂಗಿ, ಅಯಮ್ಮು ಹಿಂದೂನೇ. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಧರ್ಮಪತ್ನಿ ತಾಯಿಯೂ ಹಿಂದೂನೇ. ಅಂತ ತಾಯಿ ಬಗ್ಗೆ ಅವನು ಅವಕ್ಷ ಶಬ್ದದಿಂದ ಮಾತಾಡಿದ್ದಾನೆ. ಸಾವು ಒಂದೇನೆ, ಈ ಭಾಷಣ ಒಂದೇನೆ. ಅಂತ ಅವನ ವಿರುದ್ಧ ಕಾನೂನು ಕ್ರಮಕ್ಕೆ ಇಮಿಡಿಯೇಟ್ಲೇ ಅಟ್ರಾಸಿಟಿ ಹಾಕಿ ಅಲ್ಲಿ ಅವನಿಗೆ ಕೇಸು ಅಲ್ಲಿ ಜೈಲಲ್ಲಿ ಹಾಕಬೇಕಾಯ್ತು. ನಾಮಕೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾತು ಕೇಳಿ ಅವನು ಒಳಗಡೆ ತಗೊಂಡು ನಾಮಕೋತ್ಸವ ಒಂದು ಲಿಖಿತ ಪೇಪರ್ ತಗೊಂಡು ಹೊರಗಡೆ ಬಿಟ್ಟಿದ್ದಾರೆ. ಏನು ಮಾಡ್ತಿದ್ದಾರೆ? ಯಾರ ಅಧಿಕಾರದಲ್ಲಿ ಇವರು ಚಲಿಸ್ತಾರೆ? ಎಸ್ ಪಿಗಳು, ಡಿ ಸಿಗಳು. ನಾನು ಮುಂಜಾನೆ ಕೇಳಿದ್ರೆ DYSP ಏನು ಹೇಳ್ತಿದ್ದೇನೆ, ಇಲ್ಲ ರೀ ನಿಮ್ಮವ್ರು ಯಾರು ಬರೋಕ್ಕಿಲ್ಲ ಇಲ್ಲಿ ಕೇಸ್ ಕೊಡಲಿಕ್ಕೆ, ನಾನು ಅವನು ಬಂಧಿಸಿದ್ದೀನಿ, ಅದು ಎಲ್ಲಿದ್ದಾನೆ ಅಂದ್ರೆ ಜೈಲಾಗಿದ್ದಾನೆ ಈಗ ಅಂತ ಕೇಳಿದ್ರೆ ಇಲ್ಲ ಹೋಗಿ ಕೇಳೋ ಅಂತ ಹೇಳ್ತಾನೆ ಒಬ್ಬ DYSP. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಇಂಥ ನ್ಯಾಯಾಲಯಕ್ಕೂ ಯಾಕಂದರೆ ಒಬ್ಬ ದಲಿತ ಮುಖ್ಯಮಂತ್ರಿ ನಿರ್ಲಕ್ಷ್ಯನೇ. ಅಂದರೆ ಉನ್ನತಗಳು ಮೇಲೋರಿದ್ರೆ ಏನು ಅಧಿಕಾರ ಇರೋದಿಲ್ಲ. ಯಾಕೆ ನಮಗೋಸ್ಕರ ನಮ್ಮವ್ರಿಗೆ ಅಧಿಕಾರ ಕೊಡ್ತಾರೆ ಇವರು? ಯಾಕೆ ನಮ್ಮ ಹೆಣ್ಮಕ್ಳ ಬಗ್ಗೆ ಅವತ್ತು ಶಬ್ದ ಮಾತಾಡ್ತಾರೆ ರೀ? ಆಮೇಲೆ ಸತ್ತೋಗಿದ್ದಾಳೆ, ಆಮೇಲೆ ಸ್ವರ್ಗ ಸೇರಿದ್ದಾಳೆ. ಜೀವಂತವಿರ್ತಕ್ಕಂಥ ತಾಯಿ ಬಗ್ಗೆ ಮಾತಾಡ್ತಾರಲ್ರಿ. ಸಾವಿರಾರು ಜನಕ್ಕೆ ಅನ್ನ ಹಾಕ್ತಿದ್ದಾರೆ. ಹಾಸ್ಟ್ಲು, ಕಾಲೇಜು, ಮೆಡಿಕಲ್ ಕಾಲೇಜು ಅಂತ ಕುಟುಂಬದ ಬಗ್ಗೆ ಮಾತಾಡ್ತಾರಲ್ರಿ. ಪೋಖರಿಗಳಿದ್ದಾರೆ ಅದೇ ಪಕ್ಷದಲ್ಲಿ, ಅವ್ರ ಬಗ್ಗೆ ಧ್ವನಿ ಎತ್ತಿರಿ ಅಂತ ಹೇಳ್ತಾ ಕೂಡಲೇ ಬಂಧಿಸಬೇಕು SP ಅವರು. ಹೋದ್ರೆ ಇಡೀ ರಾಜ್ಯಾದ್ಯಂತ ಅವರೆಲ್ಲ ಬಾ ನಿಮ್ಮ ಮನೆ ಅಕ್ಕ ತಂಗಿದಿನ್ನೆಲ್ಲ ಕರ್ಕೊಂಬಂದು ತೋರಿಸು. ಅವಾಗ ಅವ್ರ ಈಜುಡಾನ ನೀನ ಈಜುಡ ಅಂತ ಗೊತ್ತಾಗುತ್ತೆ. ಪ್ರೂವ್ ಮಾಡಬೇಕು. ಜಿಲ್ಲಾಧಿಕಾರಿಗಳಿದ್ರೆ ಪ್ರೂವ್ ಮಾಡಬೇಕು, ಅವನ್ನ ಕ್ಷಮೆ ಹಾಕ್ಸ್ಬೇಕು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಧರ್ಮಪತ್ನಿನ ಕರ್ಕೊಂಡ್ಬಂದು ಅಲ್ಲಿ ಮನೆ ಹತ್ರ ನಿಂದಿಸಿ ಕೈ ಮುಗಿದು ಅವ್ರನ್ನ ಕ್ಷಮೆ ಕೇಳಬೇಕು. ನಾವು ಕಾಣ್ಬತ್ತವಲ್ಲ, ನಮ್ಮ ತಾಯಿ ಅನ್ಯಾಯ ಆಗಿದೆ. ಅವನು ಬಹಿರಂಗವಾಗಿ ಇಡೀ ರಾಜ್ಯ ನೋಡಿದೆ. ಆ ತಾಯಿ ನೋವಿನಿಂದ ನಲುತ್ತಿದ್ದಾಳೆ. ಇವತ್ತು ಅವ್ರಿಗೆ ನಿಜವಾದ ಪೊಲೀಸ್ ಡಿಪಾರ್ಟ್ಮೆಂಟ್ ದಕ್ಷೆಯಿಂದ ಅಧಿಕಾರ ಚಲಾಯಿಸ್ತಾರಂದ್ರೆ ಅವನ್ನ ಕರ್ಕೊಂಡ್ಬಂದು ನಮ್ಮ ಸಾಹೇಬ್ರ ಮನೆಗೆ ಬಂದು, ಸಾಹೇಬರು ಬೇಡ ಅವ್ರ ಅಧಿಕಾರದಲ್ಲಿರಲಿ, ಅವ್ರ ತಾಯಿನ ಅವರ ಧರ್ಮಪತ್ನಿನ ಕ್ಷಮೆ ಕೇಳಬೇಕ್ರೆ. ಹಂಗಾದ್ರೆ ಈ ಹೋರಾಟ ನಿಲ್ಲುತ್ತೆ. ಇಲ್ಲಂದ್ರೆ ಇಡೀ ರಾಜ್ಯ ಉಗ್ರ ಹೋರಾಟ ಆಗುತ್ತೆ. ಬೇಕೇ ಬೇಕು, ಬೇಕೇ ಬೇಕು. ಬಳ್ಳಾರಿ ಜಿಲ್ಲೆ ಕಪ್ಪು ಓಂಕಾರ ಬಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜಿಲ್ಲಾಧ್ಯಕ್ಷ ಮೇಡಮ್. ನಾವು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಯುವ ಸೈನ್ಯ ಸಂಘಟನೆ ಮಾಡ್ಕೊಂಡು ಇಡೀ ರಾಜ್ಯ ಅಂತ ಅವರ ಅಭಿಮಾನಿಗಳಾಗಿ ಇವತ್ತು ಸಂಘಟನೆ ಕಟ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಬೀದರ್ ಜಿಲ್ಲೆ ಅಂತ ಆದಂಥ ಅವಿನಾಶ್ ಅವ್ರ ಜಿಲ್ಲಾಧ್ಯಕ್ಷರು ಮತ್ತು ಅವರದ್ದು ಎಲ್ಲ ಇದ್ದಾರೆ. ಶ್ರೀಧರ್ ಇದ್ದಾರೆ, ಗುಲ್ಬರ್ಗ ಜಿಲ್ಲಾಧ್ಯಕ್ಷ ಶ್ರೀಧರ್ ಇದ್ದಾರೆ, ನಮ್ಮ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದಂಥ ಸೈದಪ್ಪ ಡಾಂಗ್ ಇದ್ದಾರೆ. ಇಡೀ ರಾಜ್ಯ ಅಂತ ಮತ್ತು ಇವತ್ತು ಏನು ನಮ್ಮ ದಲಿತ ಸಮುದಾಯದ ಎಲ್ಲ ಮುಖಂಡರು ಇವತ್ತು ಸೇರಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಸುಮ್ಮನೆ ಇವತ್ತು ನಾವೇನು ಕೇಳೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ಇದು ಮುಂದೆ ಇವತ್ತು ಇಡೀ ರಾಜ್ಯ ಅಂತ ಇನ್ನು ಮುಂದೆ ಉಗ್ರ ಹೋರಾಟ ಥರನೇ ನಾವು ಎಲೆಕ್ಷನ್ ಇರಲಿ ಬರಲಿ ನಾವು ಪರಮೇಶ್ವರ್ ಬಗ್ಗೆ ಮಾತಾಡಿದಂಥ ಮಾತನ್ನ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲಿಂದ ನನ್ನ ಹೆಸರು ನಗುತ್ತಾ ರಂಗನಾಥ್ ಅಂತ. ನಾನು ಏನು ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ, ಅದು ಕೂಡ ನಾವು ಆ ಘಟನೆ ಆದಂಥ ಏನು ಘಟನೆಯನ್ನು ನಾವು ಕೂಡ ಖಂಡಿಸ್ತೀವಿ. ಆದರೆ ಆ ಒಂದು ಕೊಲೆ ಕೇಸಿನ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿ. ಏನು ವಿರೂಪಾಕ್ಷ ಗಾದಿಗಮ್ಮ ಅಂತ ನಾಲ್ಕು ಒಬ್ಬವ, ಅವನು ಎಲ್ಲಿಂದ ಬೆಳೆದಾನ, ಹ್ಯಾಂಗೆ ಬೆಳೆದಾನ ಅಂತೇಳಿ ಪहिले ಅವ್ರ ಅವ್ವಪ್ಪ ಕೇಳ್ಕೋಬೇಕು. ಅವನ ಕುಟುಂಬದ ಬಗ್ಗೆ ನಾವು ಮಾತಾಡಿದ್ರೆ ಭಾಳ ನೀಸು ನಾವು ಹಾಕ್ತೀವಿ. ಅವನ ಕುಟುಂಬದ ಬಗ್ಗೆದಾಗ ನಾವು ಮಾತಾಡಕ್ಕೆ ಹೋದೆವಂತಂದರೆ ರೂಢಿಗೆ ಬರ್ತಾನೆ ಅವನು. ಇವತ್ತೇನು ಒಬ್ಬ ಹೋಮ್ ಮಿನಿಸ್ಟ್ರು, ಕರ್ನಾಟಕ ರಾಜ್ಯದ ಒಬ್ಬ ಹೋಮ್ ಮಿನಿಸ್ಟ್ರು, ಅವರು ಹೋಮ್ ಮಿನಿಸ್ಟ್ರ್ ಬಗ್ಗೆದಾಗ ಮಾತಾಡ್ತಾ ಸಂದರ್ಭದಲ್ಲಿ ಏನೇನು ಮಾತಾಡ್ತಾನೆ ಅವನು? ಖಂಡನೆ ಮಾಡೋದು ಬೇರೆ, ಹೋರಾಟದಲ್ಲಿ ಯಾರೋ ಒಬ್ಬರು ಹೋರಾಟದಲ್ಲಿ ಭಾಗವಹಿಸಿ ಮಾತಾಡೋದು ಬೇರೆ. ಯಾರ್ಯಾರ ಹೋರಾಟದಲ್ರಿ ಭಾಳ ಒಬ್ಬ MLA ಆಗೋಯ್ತಿದ್ದನು ಅದರಲ್ಲಿ. ನಮ್ಮ ಯಾರು ಶಿವಶರಣಪ್ಪ ಅಲ್ಲಿ ಹಿರಿಯ ಇದ್ದಾನ ಸಮಾಜದಲ್ಲಿ ನಿಂತು ನೋಡ್ತಾ ಇದ್ದಾನವ. ಏನೇನೋ ಮಾತಾಡತ್ತಾರ ಪಾರಗ ರೊಕ್ಕಸ್ರಿ ನಿಂದ್ರಪ್ಪ ಏನು ಮಾತಾಡ್ತೆ ಅಂತ ಒಂದು ಹೇಳೋಕ್ಕಾಗಿಲ್ಲ ಅಂದ್ರೆ ಎಂಥ ಯೋಗ್ಯತೆ ಇಲ್ದಾರ ಅದ್ರ ಹೋರಾಟದಲ್ಲಿ ನೋಡಿದಾಗ ಅದು ಹೆಂಗೆ ನೀವು ಖಂಡನೆ ಮಾಡ್ತೀರಿ? ಖಂಡನೆ ನಾವು ಕೂಡ ಖಂಡನೆ ಮಾಡ್ತೀವಿ. ಈ ಥರ ಒಂದು ನೀಚ್ ಮಾಡೋ ಅಂಥ ಕೆಲಸಕ್ಕೆ ಇದೇನು ಮಾಡ್ತಾ ಇದ್ದಾರ, ಅದಕ್ಕೆ ಅದು ನಿಜವಾಗ್ಲೂ ಏನದಂದ್ರೆ ಭಾಳ ಒಂದು ನಮ್ಮ ಬಸವಣ್ಣವರವರಿಗೆ ಒಂದು ಅಪಮಾನ ಮಾಡೋ ಅಂಥ ಸ್ಥಳದಲ್ಲಿ ಸ್ಟ್ಯಾಚ್ಯೂದಲ್ಲಿ ಬಂದು ಏನು ಭಾಷಣ ಮಾಡ್ತಾ ಇದ್ದಾರ. ಎಲ್ಲಿ ಯಾವ ಪ್ಲೇಸ್ ಮೇಲೆ ಅಂತ ನಾವು ಭಾಷಣ ಮಾಡತ್ತಿದ್ದೀವಪ್ಪ, ಯೋಗ್ಯತೆಯಲ್ಲೇ ಭಾಷಣ ಮಾಡಿದ್ರೆ ತಪ್ಪಾಗ್ತದೆ. ಹಾಗಾಗಿ ಅವು ಏನು ಪರಮೇಶ್ವರ್ ಕುಟುಂಬದ ಬಗ್ಗೆದಾಗ ಏನು ಮಾತಾಡಿದನಲ್ಲ, ನಾವು ಇನ್ನೂ ಹೇಳ್ತಾ ಇದ್ದೀವಿ ಬಾರ್ ನಿನ್ನ ಕುಟುಂಬ ಬಗ್ಗೆದ ನೀ ಪಲ್ಲೆ ಮನೆ ನೋಡ್ಕೊಪ್ಪಲ್ಲೆ,
ನಿನ್ನ ಪರಿಸ್ಥಿತಿ ಏನಿದೆ, ನೀವು ಹಿಂದೆ ನೀ ಹೆಂಗೆ ಬಂದಿದ್ದಿ, ಯಾವನವನ ಕೈ ಹಿಡ್ಕೊಂಡು ಕಸಿ ಈ ಹಂತಕ್ಕೆ ಬಂದಿದ್ದಿ. ಇವತ್ತು ಒಬ್ಬ ಪತ್ರಕರ್ತ ಇದ್ದೀನಿ, ಒಬ್ಬ ಪತ್ರಕರ್ತ, ಮಾಧ್ಯಮದವ್ರು ಯಾರು ಎಲ್ಲೂ ಮಾತಾಡೋಕ್ಕಾಗಿಲ್ಲ. ಪತ್ರಕರ್ತನ ಒಬ್ಬನ ಗುಣ ಹೆಂಗಿರ್ತಾವ ಸಂಪಾದಕರಂದ್ರೆ, ಹೆಂಗಿರ್ತಾವ ಗುಣಗಳು. ಮತ್ತೇನೋ ಅಧ್ಯಕ್ಷ ಆಗ್ಲಕ್ಕ ಆಗಿದನೋ ಏನೋ ಅದು ಡೂಪ್ಲಿಕೇಟ್ ಬಹುಶಃ ಎಲ್ಲ ಡೂಪ್ಲಿಕೇಟ್ ಇವನೇ ಮಾಡವ. ಇವತ್ತು ಕರ್ನಾಟಕ ರಾಜ್ಯದ ಒಬ್ಬ ಹೋಮ್ ಮಿನಿಸ್ಟ್ರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿನವ್ರು ಅವರೆಲ್ಲ ಅವ್ರ ಬಗ್ಗೆ ಮಾತಾಡ್ತಪ್ಪ ನೀನು. ಏನು ಮಾತಾಡಿದಾರ ಅವರು? ಆ ವಿದ್ಯಾರ್ಥಿನಿ ಬಗ್ಗೆ ಏನು ಮಾತಾಡಿದಾರ? ಇಡೀ ಹುಬ್ಳಿ ಜನರಿಗೆ ಗುರ್ತಿದೆ ಏನಾಗಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ. ನೀವು ಒಬ್ಬ ಇಲ್ಲಿ ಬೀದರ್ದಾಗ ನಿಂತು ಮಾತಾಡಿದ್ರೆ ಆಗ್ತದ? ನಿನ್ನಪ್ಪಲೆ ನಮಗೆ ಮಾತಾಡೋಕೆ ಬರಲ್ಲ ಅಂತ ತಿಳ್ಕೊಂಡಿದ್ದೆ ಮಗನ ನೀನು. ನೀ ಎಲ್ಲಿಂದ ಯಾವನ ಅನ್ನ ತಿಂದು ಎಲ್ಲಿಂದ ಏನೇನಾಗಿದೆ ಅಂತ ಹೇಳಕ್ ಬರಲ್ಲ. ಮತ್ತು ನೀ ಎಲ್ಲ ನಮ್ಮ ನಾವು ಹೋರಾಟ ಮಾಡೋ ಸಂದರ್ಭದಲ್ಲಿ ಮತ್ತು ನಿನಗೆ ಯಾವ ಹೇಳೋದನಪ್ಪ ಕ್ಷಮೆ ಕೋರ್ಲಕ್ಕೆ ನಿನಗೂ ಹೋಮ್ ಮಿನಿಸ್ಟ್ರ್ ಕೇಳೋದು ನೀನು ಕ್ಷಮೆ ಕೋರ್ಬೇಕಂತೇಳಿ. ಇವು ಡಂಬೂರಾಟ ಮಾಡಕ್ಕೆ ಹೋಗ್ಬಾರ್ದು. ನಾವು ಹೇಳ್ತಾ ಇದ್ದೀವಿ, ಅವರೆಲ್ಲ ಏನು ಹೋರಾಟ ಮಾಡಿದಾರೆ ಮೊನ್ನೆ 20 ತಾರೀಕು ಅವ್ರದ್ದೆಲ್ಲ ಒಬ್ಬೊಬ್ಬನ ಹಿಸ್ಟ್ರಿ ನೋಡಿದ್ರೆ ತೆಗೆದು ನೋಡು ಕಿಲ್ಲ ಕುಂತೇವ ಅಂತಂದ್ರೆ ಅವ್ರು ಪೂರ ಏನದಂದ್ರೆ ಸಮಾಜ ಮುಂದೆ ಏನದಂದ್ರೆ ತಲೆಭಾಗ ಅಂತ ಕೆಲಸಗಳವ. ಅಂಥ ಕೆಲಸವನ್ನ ನಾವು ಎಲ್ಲೂ ಮಾಡಕ್ಕೆ ಹೋಗಿಲ್ಲ. ಹಾಗಾಗಿ ಏನೋ ಆವೇಶದಾಗ ಏನೇನೋ ಮಾತಾಡಿ ಕ್ಷಮೆ ಕೂಡ ಕೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಇವತ್ತು ನಮ್ಗೆ ಏನು ಅನಿಸ್ತಾ ಇದೆ, ಇಂಥ ಒಂದು ಹೋರಾಟ ಮಾಡೋ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಲ್ಲೇ ಇದ್ದಿದ್ರು. ಪೊಲೀಸ್ ಅಧಿಕಾರಿಗಳು ಅಲ್ಲೇ ಇದ್ದಿದ್ರಲ್ಲ, ಯಾಕಪ್ಪ ಅವ್ನು ಬಾಯಿ ಮುಚ್ಚಿಲ್ಲ ನೀವು? ಯಾಕೆ ಅವ್ನು ಬಾಯಿ ಮುಚ್ಚಲಿಕ್ಕಾಗಿಲ್ಲ ನಿಮಗೆ? ಯಾಕೆ ಜಗದ ಮೇಲೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ ನಿಮಗೆ? ಯಾರೋ ಒಬ್ಬ ಎಲ್ಲೋ ಯಾರೋ ಒಬ್ಬ ದಲಿತ ಏನಾದರೂ ದಲಿತ ಲೀಡರು, ದಲಿತ ಒಬ್ಬ ವ್ಯಕ್ತಿ ಹಳ್ಳಿ ಇದರಲ್ಲಿ ಏನೋ ಮಾಡಿದ್ರೆ ಸುಮ್ಮನೆ ಏನೋ ತಂದು ಕಸಿ ಒಳಗೆ ಹಾಕ್ತೀರಿ. ಎಲೆ ಆಡಿನವ್ರಿಗೆ ಒಳಗೆ ತಂದು ಹಾಕ್ತೀರಿ, ಯಾವನೇವನಿಗೂ ಮಟ್ಕಾಡಿನವನಿಗೆ ತಂದು ಒಳಗೆ ಹಾಕ್ಲತ್ತೀರಿ, ಜೈಲಿಗೆ ಕಳಿಸ್ತಾ ಇದ್ರಿ. ಇವಾಗ ಒಬ್ಬ ಹೋಮ್ ಮಿನಿಸ್ಟರ್ನ ಬಗ್ಗೆದಾಗ ನಿಮ್ಮ ಎದುರುಗಡೆ ಮಾತಾಡಿದಾಗ ನಿಮ್ಮ ಪೊಲೀಸ್ ಇಲಾಖೆಯನ್ನು ಕಣ್ಮುಸ್ಕೊಂಡು ಕುಂತಿತ್ತ? ಪೊಲೀಸ್ ಇಲಾಖೆದವ್ರು ಯಾರೂ ಇದ್ದಿಲ್ಲ ಇಲ್ಲಿ. ಹಾಗಾಗಿ ಇದು ಏನಿದೆ, ಇಂಥ ನಾಯಿಗಳಿಗೆ ಏನದ ಅಂತಂದರೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ಇಲ್ಲೇನು ಇನ್ಚಾರ್ಜ್ ಮಂತ್ರಿ ಇದ್ದಾನೆ, ಇಬ್ಬರು ಇದ್ದಾರೆ ಮಂತ್ರಿಗಳು. ರಹೀಮ್ ಖಾನ್, ಆ ರಹೀಮ್ ಖಾನಾಗ ಎಷ್ಟು ಉಗುಳಿದ್ರು ಭೀ ಅವರೇ ಉಗುಳತ್ತಾವ, ಅವ್ನಿಗೆ ಉಗುಳಿದ್ರು ಭೀ ಹೇಳ್ತಾವಲ್ಲ ರಹೀಮ್ ಖಾನಾಗ. ಇಲ್ಲಿನ ಇನ್ಚಾರ್ಜ್ ಮಂತ್ರಿ ಏನಿದ್ದಾರೆ, ಯಾರಿಗೆ ಬೈತಾ ಇದ್ದಾನೆ ಅಂತೇಳಿ ಇನ್ಚಾರ್ಜ್ ಮಂತ್ರಿ ಫೋನ್ ಅಲ್ಲ, ಅವ್ನಿಗೆ ಮಗನಿಗೆ ಗೆದಿಸ್ಬೇಕಂಬೋದು ಒಂದೇ ಆಗ್ತದೆ ಅವ್ರಿಗೆ. ಹಾಗಾಗಿ ಅವ ಬೈಲಾಕ, ಇಂಥವ್ರಿಗೆ ಎದುರು ಬೀಳಾಕ ಇನ್ಚಾರ್ಜ್ ಅವ್ರ ಮಂತ್ರಿ ಕೂಡ ಕೈವಾಡಿದೆ ಒಳಗಡೆ. ಯಾಕಂತಂದ್ರೆ ಹೇಳಿ, ಇವತ್ತು ಒಬ್ಬನು ಎಫ್ ಆರ್ ಆದ ನಂತರ ಸುಮ್ಮನೆ ನಾಮಕೆ ಅವಸ್ಥೆ ಎಲ್ಲ ಹಿಡ್ಕೊಂಡು ಬಂದಿದ್ದೀವಿ ಅಂತ ತೋರಿಸ್ಬಿಟ್ಟು ಠಾಣದಲ್ಲಿ ಅವನಿಗೇನು ಹೊರಗಡೆ ಬೀಳಾಕೇನು ಮಾಡಿದಾರ. ಅಂಥ ವ್ಯಕ್ತಿಗಳು ಹೊರಗಡೆ ಬಿಟ್ಟರೆ ಇನ್ನೂ ಭಾಳಷ್ಟು ಮಾಡ್ತಾರೆ ಅವರು. ಈ ಎಲೆಕ್ಷನ್ ಸಂದರ್ಭದಲ್ಲಿ ಯಾವನೋ ಪೊಲೀಸ್ ಇಲಾಖೆದು ಒಂದು ಇದು ಇರ್ತದೆ, ಬರ್ತದೊಂದು ಗೈಡ್ಲೈನ್ಸ್ ಬರ್ತದೆ, ಯಾವ್ಯಾವ ರೌಡಿ ಇದ್ದಾನ, ಯಾವ್ಯಾವ ಎಲ್ಲೆಲ್ಲಿ ಏನೇನು ಮಾಡ್ಯಾನ ಅಂಥವ್ರಿಗೆಲ್ಲ ತಡಿಪಾರು ಮಾಡೋಂಥ ಕೆಲಸಗಳು ಬರ್ತಾವೆ. ಅದರಲ್ಲಿ ಇಂಥ ಜನರಿಗೆ ಒಳಗಡೆ ಸೀಟಿ ಒಳಗಡೆ ಇಕ್ಕಿ ನಾಮಕೆ ಅವಸ್ಥೆ ಕೇಸ್ಬುಕ್ ಆಗಿ ಅಂಥವ್ರಿಗೆಲ್ಲ ಬಿಟ್ಟು ಇನ್ನೂ ಮಾಡಪ್ಪ ನಿನಗೆ ಫುಲ್ ಸಪೋರ್ಟ್ ಇದೆ ಅಂತ ಇಲ್ಲಿನ ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆ ನೀತಿಯನ್ನು ನಾವು ಖಂಡಿಸ್ತೀವಿ. ಇದು ಹೋರಾಟ ಇವತ್ತಿನ ದಿನ, ಇದು ಸಾಂಕೇತಿಕ ಹೋರಾಟ. ಇದು ಹೋರಾಟ ನಮ್ಮದೇನು ಪ್ರೀ ಪ್ಲ್ಯಾನ್ ಹೋರಾಟ ಅಲ್ಲ. ಇದು ಆಕಸ್ಮಿಕವಾಗಿ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಯ ಬಳಗದ ಏನು ಪದಾಧಿಕಾರಿಗಳು ಬಂದಿದ್ದಾರೆ, ಅವರ ಒಂದು ಹೋರಾಟಕ್ಕೆ ನಾವೆಲ್ಲ ನಮ್ಮ ಜಿಲ್ಲೆಯ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಅವ್ರಿಗೆ ಸಪೋರ್ಟಿಗಾಗಿ ನಾವು ಬಂದಿದ್ದೀವಿ. ಈ ಹೋರಾಟವನ್ನು ನಾವು ನಾಳೆ ಮಾಡೋಣ ಅಂದೀವಿ, ಇಲ್ಲ ಸರ್ ಇವತ್ತೇ ಮಾಡೋಣ ಅಂತ ಗೆಳೆಯರು ಹೇಳಿರೋದ್ರಿಂದ ಇವತ್ತು ಸಾಂಕೇತಿಕವಾಗಿ ನಾವು ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಇನ್ನೂ ನಮ್ಮ ಹೋರಾಟನ ಭಾಳ ಉಗ್ರವಾಗಿ ರೂಪ ತಾಳ್ತದೆ. ಯಾಕಂತಂದ್ರೆ ನಾವು ಇಂಥ ವ್ಯವಸ್ಥೆದಲ್ಲಿ ನಾವು ಎಲ್ಲೂ ನೋಡೋಕೆ ಹೋಗಿಲ್ಲ. ಇದು ಹೆದಗೆಟ್ಟದ ಏನದ ವ್ಯವಸ್ಥೆ, ಜಿಲ್ಲಾ ಆಡಳಿತ ಪೂರ ಹೆದಗೆಟ್ಟು ಹೋಗಿದೆ. ಯಾವನು ಹೇಳೋವಿಲ್ಲ ಕೇಳೋವಿಲ್ಲ. ಇವ್ರು ಮನ ಬಂದಪ್ಲೆ ಏನು ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಒಂದು ರೂಪ ತಾಳ್ತು ಅಂತಂದ್ರೆ ಜಿಲ್ಲಾ ಆಡಳಿತ ಕೂಡ ಒಂದು ಕಡೆ ಕುಂಡ್ರ ಅಂತ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ಅಂತೇಳಿ ಇವತ್ತಿನ ದಿನ ನಾನು ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೆ